ಅಮೃತಜ್ಞಾನ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಆದರದ ಸ್ವಾಗತ. ಈ ದಿನದಂದು ಜನ್ಮದಿನ ಹಾಗೂ ಮದುವೆಯ ವಾರ್ಷಿಕೋತ್ಸವ ಆಚರಿಸಿಕೊಳ್ಳುತ್ತಿರುವ ವೀಕ್ಷಕರಿಗೆಲ್ಲರಿಗೂ ಹಾರ್ದಿಕ ಶುಭಾಶಯಗಳು. ಇಂದಿನ ಪಂಚಾಂಗ ವಿಶ್ವಾವಸುನಾಮ ಸಂವತ್ಸರ ಉತ್ತರಾಯಣ ವಸಂತ ಋತು ವೈಶಾಖ ಮಾಸ ಶುಕ್ಲ ಪಕ್ಷ 11 ಮೇ 2025 ಭಾನುವಾರ. ಸೂರ್ಯೋದಯ ಬೆಳಗಿನ ಜಾವ 5:57, ಸೂರ್ಯಾಸ್ತ ಸಂಜೆ 6:50. ಚಂದ್ರೋದಯ ಸಂಜೆ 5:36, ಚಂದ್ರಾಸ್ತ ಬೆಳಗಿನ ಜಾವ 5:21 ಮೇ 12. ಇಂದಿನ ತಿಥಿ ಚತುರ್ದಶಿ ಸಂಜೆ 6:44 ರವರೆಗೆ, ನಂತರ ಪೌರ್ಣಿಮಾ. ಯೋಗ ವ್ಯತಿಪಾತ ಬೆಳಗಿನ ಜಾವ 5:01 ಮೇ 12 ರವರೆಗೆ, ನಂತರ ವರ್ಯಾನ್. ನಕ್ಷತ್ರ ಸ್ವಾತಿ ಬೆಳಗಿನ ಜಾವ 5:14 ಮೇ 12 ರವರೆಗೆ, ನಂತರ ವಿಶಾಖ. ಕರ್ಣ ಗರಜ ಬೆಳಗ್ಗೆ 6:46, ವಣಜ ರಾತ್ರಿ 8:01, ನಂತರ ಭದ್ರ. ಇಂದಿನ ಶುಭ ಮುಹೂರ್ತದಲ್ಲಿ ಬ್ರಾಹ್ಮಿ ಮುಹೂರ್ತ ರಾತ್ರಿ 4:25 ರಿಂದ 5:10, ಅಭಿಜಿತ್ ಮುಹೂರ್ತ ಬೆಳಗ್ಗೆ 11:51 ರಿಂದ 12:41. ಪ್ರಾತಃ ಸಂಧ್ಯಾ ಬೆಳಗ್ಗೆ 4:47 ರಿಂದ 5:55, ಸಂಧ್ಯಾಕಾಲ ಸಂಜೆ 6:37 ರಿಂದ 7:45 ರವರೆಗೆ, ಅಮೃತಕಾಲ ರಾತ್ರಿ 8:22 ರಿಂದ 10:10, ರವಿಯೋಗ ಮಧ್ಯಾಹ್ನ 1:27 ರಿಂದ ಬೆಳಗಿನ ಜಾವ 5:55 ಮೇ 12 ರವರೆಗೆ. ಅಶುಭ ಗಳಿಗೆಗಳಲ್ಲಿ ರಾಹುಕಾಲ ಸಂಜೆ 5:02 ರಿಂದ 6:37, ಯಮಗಂಡ ಕಾಲ ಮಧ್ಯಾಹ್ನ 12:16 ರಿಂದ 1:51 ರವರೆಗೆ, ವರ್ಜ್ಯಕಾಲ ಬೆಳಗ್ಗೆ 9:34 ರಿಂದ 11:22, ದುರ್ಮುಹೂರ್ತ ಸಂಜೆ 4:55 ರಿಂದ 5:46 ರವರೆಗೆ. ಬೆಳಗಿನ ಜಾವ 5:14 ಮೇ 12 ರವರೆಗೆ ತಾರಬಲ ಇರುವ ನಕ್ಷತ್ರಗಳು: ಅಶ್ವಿನಿ, ಕೃತ್ತಿಕ, ಮೃಗಶಿರ, ಪುನರ್ವಸು, ಪುಷ್ಯ, ಮಗ, ಉತ್ತರ ಫಾಲ್ಗುಣಿ, ಚಿತ್ತ, ವಿಶಾಖ, ಅನುರಾಧ, ಮೂಲ, ಉತ್ತರಾಷಾಢ, ಧನಿಷ್ಠ, ಪೂರ್ವ ಭಾದ್ರಪದ, ಉತ್ತರ ಭಾದ್ರಪದ. ಮಾರನೆಯ ದಿನ ಮುಂಜಾನೆಯವರೆಗೆ ತಾರಬಲ ಇರುವ ನಕ್ಷತ್ರಗಳು: ಭರಣಿ, ರೋಹಿಣಿ, ಆರ್ದ್ರ, ಪುಷ್ಯ, ಆಶ್ಲೇಷ, ಪೂರ್ವ ಫಾಲ್ಗುಣಿ, ಹಸ್ತ, ಸ್ವಾತಿ, ಅನುರಾಧ, ಜ್ಯೇಷ್ಠ, ಪೂರ್ವಾಷಾಢ, ಶ್ರವಣ, ಶತಭಿಷ, ಉತ್ತರ ಭಾದ್ರಪದ, ರೇವತಿ. ಮಾರನೆಯ ದಿನ ಮುಂಜಾನೆಯವರೆಗೆ ಚಂದ್ರಬಲ ಇರುವ ರಾಶಿಗಳು: ಮೇಷ, ವೃಷಭ, ಸಿಂಹ, ಕನ್ಯಾ, ಧನು, ಕುಂಭ. ಇಂದಿನ ರಾಶಿ ಭವಿಷ್ಯ. ಮೇಷರಾಶಿ: ಇಂದು ನಿಮ್ಮ ಆತ್ಮವಿಶ್ವಾಸ ಮತ್ತು ಪ್ರತಿಷ್ಠೆ ಹೆಚ್ಚುವುದು. ನೀವು ಹೆಚ್ಚಿನ ಪ್ರಮಾಣದ ಹಣವನ್ನು ಹೊಂದಿರುತ್ತೀರಿ. ನಿಮ್ಮ ಹಣವನ್ನು ಮನೆ ಖರೀದಿ ಅಥವಾ ಇತರ ಆಸ್ತಿಯಲ್ಲಿ ಹೂಡಿಕೆ ಮಾಡಿ. ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸಕ್ಕೆ ಒಳ್ಳೆಯ ಅವಕಾಶಗಳು ದೊರೆಯಲಿದೆ. ಪ್ರೇಮ ಸಂಬಂಧಗಳಿಗೆ ದಿನ ತುಂಬಾ ಉತ್ತಮವಾಗಿದೆ. ದಂಪತಿಗಳು ಸುಮಧುರ ಸಮಯವನ್ನು ಕಳೆಯುವಿರಿ. ಈ ದಿನ ದೂರ ಪ್ರಯಾಣ ಮಾಡುವಿರಿ. ವೃಷಭ ರಾಶಿ: ಇಂದು ಉದ್ಯೋಗದಲ್ಲಿ ಜವಾಬ್ದಾರಿಯುತ ಕೆಲಸವನ್ನು ಪಡೆಯುವ ಸಾಧ್ಯತೆಯಿದೆ. ಈ ದಿನ ತುಂಬಾ ಮುಖ್ಯವಾದ ಕೆಲಸಗಳನ್ನು ಸಮಯಕ್ಕೆ ಪೂರ್ಣಗೊಳಿಸುವಿರಿ. ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ನಿಮ್ಮ ಆದಾಯ ಹೆಚ್ಚುವುದು. ನಿಮ್ಮ ವಿರೋಧಿಗಳು ನಿಮಗೆ ತೊಂದರೆ ಮಾಡಲು ಸಿದ್ಧರಾಗಿರುತ್ತಾರೆ. ನಿಮ್ಮ ಹಳೆಯ ರೋಗಗಳಿಂದ ಮುಕ್ತಿಗೆ ಮಾರ್ಗ ದೊರೆಯುವುದು. ವಿವಾದಗಳಿಂದ ದೂರ ಉಳಿಯಿರಿ. ಈ ದಿನ ಆಹ್ಲಾದಕರ ಹಾಗೂ ಶಾಂತಿಯುತವಾಗಿ ಕಳೆಯುವುದು. ಮಿಥುನ ರಾಶಿ: ನೀವು ಇಂದು ತುಂಬಾ ಕ್ರಿಯಾಶೀಲರಾಗಿರುತ್ತೀರಿ. ನಿಮ್ಮ ಮನಸ್ಸು ಒಳ್ಳೆಯ ವಿಷಯಗಳನ್ನು ಗ್ರಹಿಸುತ್ತದೆ. ವೃತ್ತಿ ಸ್ಥಳದಲ್ಲಿ ಕೆಲವರು ನಿಮ್ಮ ಕೆಲಸಗಳನ್ನು ಅಡ್ಡಿಪಡಿಸಲು ಪ್ರಯತ್ನಿಸುತ್ತಾರೆ. ಶಿಕ್ಷಣ ಮಾಧ್ಯಮದವರಿಗೆ ಮತ್ತು ಜ್ಞಾನಾಸಕ್ತರಿಗೆ ಅನುಕೂಲಕರವಾಗಿದೆ. ನಿಮ್ಮ ಬುದ್ಧಿವಂತಿಕೆಯನ್ನು ಸಕಾರಾತ್ಮಕವಾಗಿ ಬಳಸಿಕೊಂಡರೆ ಒಳ್ಳೆಯ ಫಲಿತ ಕಾಣುವಿರಿ. ಮನೆಯವರೊಡನೆ ಗುಣಮಟ್ಟದ ಸಮಯ ಕಳೆಯಿರಿ, ಅದರಲ್ಲೂ ನಿಮ್ಮ ಮಕ್ಕಳಿಗಾಗಿ ಸಮಯ ನೀಡಿ. ಕಟಕ ರಾಶಿ: ಇಂದು ಭಾರಿ ಹೂಡಿಕೆಗಳನ್ನು ಮಾಡಬೇಡಿ, ನಷ್ಟವಾಗುವ ಸಾಧ್ಯತೆಯಿದೆ. ವೃತ್ತಿಯಲ್ಲಿ ಜವಾಬ್ದಾರಿಗಳು ಹೆಚ್ಚುವವು. ವಿವಾದಗಳಿಗೆ ಸಿಲುಕಬೇಡಿ. ನೀವು ಸೋಲು ಕಾಣುವುದರ ಜೊತೆಗೆ ಅವಮಾನ ಎದುರಿಸಬೇಕಾಗುವುದು. ನಿಮ್ಮ ಕುಟುಂಬದ ಸದಸ್ಯರ ಬಗ್ಗೆ ಕೆಲವು ತೊಂದರೆಗಳು ಉಂಟಾಗಬಹುದು. ವೈವಾಹಿಕ ಜೀವನದಲ್ಲಿ ಭಿನ್ನಾಭಿಪ್ರಾಯಗಳಾಗಬಹುದು. ನಿಮ್ಮವರಿಗಾಗಿ ಸ್ವಲ್ಪ ನಿಮ್ಮ ಸಮಯವನ್ನು ನೀಡಿ. ವಾಹನ ಚಲಿಸುವಾಗ ಎಚ್ಚರವಿರಲಿ. ಸಿಂಹರಾಶಿ: ಈ ದಿನ ನೀವು ಚೈತನ್ಯಶೀಲರಾಗಿರುತ್ತೀರಿ. ಇದು ನಿಮಗೆ ಉತ್ತಮ ಹಾಗೂ ಅನುಕೂಲಕರ ದಿನ. ಕೆಲಸದ ಸ್ಥಳದಲ್ಲಿ ನೀವು ಪ್ರಶಂಸಿಸಲ್ಪಡುವಿರಿ ಮತ್ತು ಪ್ರಮೋಷನ್ ದೊರೆಯಬಹುದು. ನಿಮ್ಮ ಹಣಕಾಸಿಗೆ ಸಂಬಂಧಿಸಿದ ತೊಂದರೆಗಳು ನಿವಾರಣೆಯಾಗುವುದು. ಹೂಡಿಕೆಯ ಯೋಜನೆಗಳನ್ನು ಮಾಡುವಿರಿ. ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ತೊಡಗಿರುವವರಿಗೆ ಜಯ ಸಿಗುವುದು. ನಿಮ್ಮ ಸಂಗಾತಿಯಿಂದ ಅಮೂಲ್ಯವಾದ ಉಡುಗೊರೆ ಪಡೆಯುವಿರಿ. ಕನ್ಯಾ ರಾಶಿ:
ಈ ದಿನ ಸಾಧಾರಣವಾಗಿರುವುದು. ಈ ದಿನ ನಿಮ್ಮ ನಿರೀಕ್ಷೆಗೆ ಅಂದುಕೊಂಡಂತೆ ಕೆಲಸಗಳು ನಡೆಯದೇ ಇರಬಹುದು, ಆದರೆ ಕೆಲಸ ನೆರವೇರುವುದು. ಈ ದಿನದ ಅಂತ್ಯದ ವೇಳೆಗೆ ನಿಮಗೆ ಧನಲಾಭವಾಗಬಹುದು. ಮನೆಯಲ್ಲಿ ಶಾಂತಿ ಮತ್ತು ಸಮಾಧಾನವಿರುವುದು ಮತ್ತು ಎಲ್ಲಾ ನಿಮ್ಮನ್ನು ಪ್ರೀತಿಸುವರು. ಮಕ್ಕಳು ತಮ್ಮ ವಿದ್ಯೆಯಲ್ಲಿ ಅಜಾಗರೂಕರಾಗಬಹುದು. ಎಲ್ಲರೊಡನೆ ಸಂತೋಷದಿಂದ ದಿನವನ್ನು ಕಳೆಯುವಿರಿ. ತುಲಾರಾಶಿ, ಇಂದು ದಿನದ ಆರಂಭದಲ್ಲಿ ಹೆಚ್ಚಿನ ಕೆಲಸಗಳಿರುವವು. ವೃತ್ತಿ ಸ್ಥಳದಲ್ಲಿ ನೀವು ಮಾಡುತ್ತಿರುವ ಕೆಲಸದ ಒಳಿತು ಕೆಡುಕುಗಳ ಅವಲೋಕನ ಮಾಡಿಕೊಳ್ಳಿ. ಇಂದು ನಿಮ್ಮ ಆತ್ಮವಿಶ್ವಾಸ ಮತ್ತು ಕಠಿಣ ಪ್ರಯತ್ನದಿಂದ ಮಾರಾಟ ಅಥವಾ ಕೊಳ್ಳುವಿಕೆಯಲ್ಲಿ ಲಾಭವನ್ನು ಪಡೆಯುತ್ತೀರಿ. ಮತ್ತೊಬ್ಬರಿಗೆ ಮೋಸ ಮಾಡುವ ಮನಸ್ಸಾಗುವುದು. ಹಾಗೆ ಮಾಡಿದ್ದಲ್ಲಿ ಪರಿಣಾಮ ಎದುರಿಸಬೇಕಾದೀತು. ವಿವಾದಗಳಿಂದ ದೂರವಿರಿ. ವೃಶ್ಚಿಕ ರಾಶಿ, ಇಂದು ಮಾನಸಿಕ ತುಮುಲತೆ ಇರುವುದು. ಸ್ನೇಹಿತರ ಅಥವಾ ಪರಿಚಯಸ್ಥರ ವರ್ತನೆಯಿಂದ ನಿಮ್ಮ ಸಮಯ ಹಾಗೂ ಮಾನಸಿಕ ಶಾಂತಿಗೆ ಧಕ್ಕೆ ಬರಬಹುದು. ಅನಿವಾರ್ಯವಾಗಿ ಅತಿಯಾದ ಖರ್ಚುಗಳನ್ನು ಎದುರಿಸುವ ಸಂದರ್ಭಗಳು ಬರಬಹುದು, ಆದರೆ ನೀವು ಅದನ್ನು ನಿಯಂತ್ರಿಸಲು ಪ್ರಯತ್ನಿಸಿ. ಇಂದು ಯಾವುದೇ ಹೊಸ ಕೆಲಸ ಅಥವಾ ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ಅನವಶ್ಯಕ ವಿವಾದಗಳಿಂದ ದೂರ ಉಳಿಯಿರಿ. ಧನುರಾಶಿ, ಇಂದು ವ್ಯಾಪಾರದಲ್ಲಿ ಹೆಚ್ಚಿನ ಲಾಭ ದೊರೆಯುವುದು. ನಿಮ್ಮ ನಿರೀಕ್ಷೆಗೂ ಮೀರಿ ಜನಗಳ ಸಹಾಯ ಮತ್ತು ಮೆಚ್ಚುಗೆ ದೊರೆಯುವುದು. ನಿಮಗೆ ಬರಬೇಕಿದ್ದ ಬಾಕಿ ಹಣಕಾಸು ನಿಮಗೆ ಮರುಪಾವತಿಯಾಗುವುದು. ಮದುವೆಗೆ ಸಂಬಂಧಿಸಿದ ವಿಷಯಗಳಿಗೆ ಇಂದು ಉತ್ತಮ ದಿನ. ಇಂದು ನಿಮ್ಮ ಮಿತ್ರರನ್ನು ಭೇಟಿ ಮಾಡುವಿರಿ ಹಾಗೂ ಕುಟುಂಬದವರೊಂದಿಗೆ ಆನಂದಕರ ಸಮಯ ಕಳೆಯುವಿರಿ. ನ್ಯಾಯಾಲಯದ ಪ್ರಕರಣಗಳು ನಿರ್ಧಾರ ನಿಮ್ಮ ಪರ ಆಗುವುದು. ಮಕರ ರಾಶಿ, ಇಂದು ಎಲ್ಲಾ ಕೆಲಸಗಳಿಗೂ ಅನುಕೂಲಕರ ದಿನ. ಹೊಸ ಉದ್ಯೋಗ ಆರಂಭಿಸಬಹುದು. ನಿಮ್ಮ ಕೆಲಸವನ್ನು ಚುರುಕಾಗಿ ಮಾಡುವಿರಿ, ಆದರೂ ಕೆಲವೊಂದು ಸಮಸ್ಯೆಗಳೊಂದಿಗೆ ಪೂರ್ಣಗೊಳ್ಳುವು. ಕೆಲಸದಲ್ಲಿ ಹೆಚ್ಚಿನ ಜವಾಬ್ದಾರಿಯನ್ನು ಪಡೆಯುವಿರಿ. ಸಾಮಾಜಿಕ ವಲಯದಲ್ಲಿ ನಿಮ್ಮ ಗೌರವ ಮತ್ತು ಖ್ಯಾತಿ ಹೆಚ್ಚುವುದು. ನಿಮ್ಮ ಸಂಗಾತಿಯೊಂದಿಗಿನ ವಿವಾದಗಳು ಬಗೆಹರಿದು ಕುಟುಂಬದವರೊಂದಿಗೆ ಸಂತೋಷಕರ ಸಮಯವನ್ನು ಕಳೆಯುವಿರಿ. ಕುಂಭರಾಶಿ, ಈ ದಿನ ಆರ್ಥಿಕ ವಿಷಯಗಳಿಗೆ ಅಷ್ಟು ಉತ್ತಮವಾಗಿರುವುದಿಲ್ಲ. ಇಂದು ಧಾರ್ಮಿಕ ಕಾರ್ಯಗಳನ್ನು ಮಾಡಲು ದಿನ ಉತ್ತಮವಿದೆ. ಇಂದು ಮಾಡಿದ ಕಾರ್ಯಗಳ ಫಲ ಹೆಚ್ಚು ಪ್ರಯೋಜನಕಾರಿಯಾಗುವುದು. ನಿಮ್ಮ ವ್ಯಾಪಾರಕ್ಕಾಗಿ ಇಂದು ಸಾಲ ತೆಗೆದುಕೊಳ್ಳಬಹುದು. ಕಾನೂನು ವಿಷಯಗಳಲ್ಲಿ ಹುಷಾರಾಗಿರಿ. ದಾಖಲೆಗಳ ಬಗ್ಗೆ ಕಾಳಜಿ ವಹಿಸಿ. ಕುಟುಂಬದವರೊಡನೆ ಖರೀದಿಗೆ ಹೋಗಬಹುದು. ಇಂದು ಖರ್ಚುಗಳು ಹೆಚ್ಚಾಗುವ ಸಂಭವವಿದೆ. ಮೀನರಾಶಿ, ಹೊಸ ವ್ಯವಹಾರವನ್ನು ಪ್ರಾರಂಭಿಸಲು ಮೊದಲು ನಿಮ್ಮ ಹಿತೈಷಿಗಳನ್ನು ಸಂಪರ್ಕಿಸಿ. ಕೆಲಸದಲ್ಲಿ ಏಕಾಗ್ರತೆ ಮಾಡಲು ಕಷ್ಟವಾಗಬಹುದು, ಆದರೆ ನಿಮ್ಮ ದೌರ್ಬಲ್ಯಗಳನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ. ಜನ ನಿಮ್ಮನ್ನು ವಿರೋಧಿಸಬಹುದು ಹಾಗೂ ನಿಮ್ಮ ವಿರುದ್ಧ ವದಂತಿಗಳನ್ನು ಹಬ್ಬಿಸಬಹುದು. ಈ ದಿನ ಪ್ರಯಾಣ ಮಾಡುವವರಿದ್ದಲ್ಲಿ ವಂಚನೆಯ ಬಗ್ಗೆ ಎಚ್ಚರವಿರಲಿ. ಇಂದು ಯಾರನ್ನು ಹೆಚ್ಚಾಗಿ ನಂಬಬೇಡಿ. ಇತರರ ಕೆಲಸದಲ್ಲಿ ಹಸ್ತಕ್ಷೇಪ ಮಾಡಬೇಡಿ. ವೀಕ್ಷಿಸಿದ ತಮ್ಮೆಲ್ಲರಿಗೂ ಧನ್ಯವಾದಗಳು. ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮತ್ತು ಶೇರ್ ಮಾಡಿ. ತಪ್ಪದೇ ಬೆಲ್ ಐಕಾನ್ ಪ್ರೆಸ್ ಮಾಡಿ.